ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಹರಿ ಕಾಫಿ ಕುಡಿತ್ಯಾ? ಇದು 1.25 ಚಿಕನ್ ಚಾಪ್ಸ್ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಬಿಕಾಸ್ ನಾನು ಎಣ್ಣೆ ಹಚ್ಚಿದ್ದೆ ನೈಟ್, ಅದು ವೈಶು ವ್ಲಾಗಲ್ಲಿ ಬರುತ್ತೆ. ಮಧ್ಯಾಹ್ನ ಹಂಗೆ ಎಣ್ಣೆ ಹಚ್ಚಿದ್ದೆ. ಸೊ ಇವಾಗ ಸ್ನಾನ ಮಾಡಿಕೊಂಡು, ಇವತ್ತು ಬುಧವಾರ, ಸೊ ಚಿಕನ್ ತೊಗೊಂಬಂದಿದ್ದೆ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅದೆಲ್ಲ ವೈಶು ವ್ಲಾಗಲ್ಲಿ ಬರ್ತಾಯಿದೆ. ಹಾಗಾಗಿ ನಾನೇನು ಮಾಡಿಲ್ಲ. ಸೊ ಇವಾಗ ಜಸ್ಟ್ ಸ್ನಾನ ಆಯಿತು. ಬನ್ನಿ ಇವಾಗ ಚಿಕನ್ ಚಾಪ್ಸ್ ಮಾಡೋದು ಅಥವಾ ಸಾಂಬಾರು ಮಾಡೋದು ಏನಂತ ಥಿಂಕ್ ಮಾಡಿ ನಾನು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಇವಾಗ ಸ್ಕಿನ್ಗೆ ನಾನು ಅಲೋವೆರಾ ಜೆಲ್ ಹಾಕ್ಕೊಳ್ತೀನಿ. ಇದು ತುಂಬ ಡ್ರೈ ಆಗ್ತಾಯಿದೆ ಸ್ಕಿನ್ನು. ಹಾಗಾಗಿ ನಮ್ಮ ಒಂಥರ ನಾಚಿಕೆ ಹೊಸಬ್ರೆ ಅವ್ರ. ಸೊ ಇದು ಜಾಸ್ತಿ ಆಯಿತು, ಇದನ್ನೆಲ್ಲ ಕಡೆ ಅಪ್ಲೈ ಮಾಡ್ತೀನಿ. ಇಲ್ಲಿ ಕನ್ನಡಿ ಇದೆ. ಮನೇಲೆ ಇರ್ತೀನಲ್ವ, ಸೊ ನಡೆಯುತ್ತೆ. ಇದು 1.25 ಚಿಕನ್ ಇದೆ. 2.5 kg ಫುಲ್ ಕೋಳಿ ತೊಗೊಂಡಿದ್ದೆ. ಬಟ್ ಸಿಕ್ಕಿದ್ದು ನಮಗೆ 1,800 900 ಆಲ್ಮೋಸ್ಟ್. ಇದು ಫುಲ್ಲು ಆಗಿದೆ. ಸೊ ಇದರಲ್ಲಿ ಒಂದು ಅರ್ಧ ಡ್ರೈ ಮಾಡಿಬಿಟ್ಟು ಅರ್ಧ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈಗ ಅಮ್ಮಂಗೇನು ಟೀ ಬೇಕಂತೆ, ಯಾಕಂದರೆ ಮಳೆ ಬಂದಿದೆ, ಫುಲ್ ವೆದರ್ ಕೋಲ್ಡ್ ಇದೆ. ಸೊ ಮಾಡುವ. ಸೊಳ್ಳೆ ಆಡಿಸ್ತೈತೆ ನಮ್ಮಮ್ಮ. ಏನು ಮಾಡ್ತಾ ಇದೆಯಾ? ಹಾಂ, ಸೊಳ್ಳೆ ಅಲ್ಲದು, ಸೊಳ್ಳೆ. ಬರೀ ಫೋನಲ್ಲೇ ಜೀವನ ಇವತ್ತು ಇಡೀ ದಿನ. ಇವಾಗ ಮಾಡುವ, ಬೇಗ ಬನ್ನಿ. ಹರಿ ಕಾಫಿ ಕುಡಿತ್ಯಾ? ಕಾಫಿ ಬೇಡಂತೆ. ಈಗ ನಾವು ಮಾಡ್ಕೊಂಡು ಕುಡಿಯ. ಚಿಕನ್ ಫಸ್ಟು ಅರ್ಶಿನ ಉಪ್ಪು ಹಾಕ್ಬಿಡ್ತೀನಿ, ಆಮೇಲೆ ಡಿವೈಡ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಸ್ಮೆಲ್ ಬರುತ್ತಾ. ಕಲ್ಲುಪ್ಪು ಹಾಕಿ ತೊಳ್ಕೊಳ್ಳುವ. ನೀಟಾಗಿ ಚಿಕನ್ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿದ್ದೀನಿ. ನಾನು ಒಂದೇ ಸಲ ಏನು ರೆಸಿಪಿ ಮಾಡ್ತೀನಿ ಅನ್ನೋದು ನೋಡಿಕೊಂಡು ಆಮೇಲೆ ನಾನು ಡೈರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಸಿಗ್ತೀನಿ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಸೊಂಪು, ಕಸ್ತೂರಿ ಮೆಥಿ, ಮೆಣಸು ಮತ್ತು ಸ್ವಲ್ಪ ಹುರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಗಸಗಸೆ ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ, ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಇದು ಇವಾಗ ನೀಟಾಗಿ ಹುರ್ಕೊಳ್ಳೋಣ. ಅದಕ್ಕೂ ಇಲ್ಲಿ ನಮ್ಮಮ್ಮ ಮತ್ತು ವೈಶು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಪುದೀನ ಸೊಪ್ಪು, ಈಗ ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಅಷ್ಟರಲ್ಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹೇಳು.
ಈಗ ನಾವು ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲೆ ಹುರ್ಕೊಂಬಿಡೋಣ. ಇದಕ್ಕಿನ್ನ ಒಂದು ಐಟಮ್ ಆ್ಯಡ್ ಮಾಡಲಿಲ್ಲ, ಮತ್ತೆ ಹೋಯ್ತು. ಅದಕ್ಕೆ ಒಂದು ಐಟಮ್ ಆ್ಯಡ್ ಮಾಡಬೇಕು, ಅದು ಜೀರಿಗೆ. ಯಾರಿಗೆ ಇದು ಇದರಲ್ಲಿ ಜೀರಿಗೆ ಇಷ್ಟು ಐಟಮ್ಸ್ ಇದ್ರೆ ಈಗ ಇದನ್ನೆಲ್ಲ ಎಣ್ಣೆಲ್ಲ ಹಾಕಿ ಇಟ್ಕೊಳ್ಳೋಣ. ನೋಡಿ ಅವರಿಬ್ಬರದ್ದು ಏನು ಆಟ ನಡೀತದೆ ನೋಡಿ ಗಾಯ್ಸ್. ಹಿಂಗೆ ಮಾತಾಡ್ತಾಳೆ ನೋಡಿ, ಮರ್ಯಾದೆ ಇಲ್ಲ. ಏನ ನಂದಿದು ಓಸು ಕ್ಲೀನ್ ಮಾಡು. ಇವಾಗ ಇದು ಈ ಕಡೆ ಹುರಿತಾ ಇದ್ದೀನಿ. ಸೊ ಜಾಸ್ತಿ ರೋಸ್ಟ್ ಮಾಡೋದೇನು ಬೇಡ, ಜಸ್ಟ್ ಕೆಂಪಗಾದರೆ ಸಾಕು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೊಂಡ್ಬಿಡ್ತೀನಿ. 1 ಸೆಕೆಂಡ್. ನಾನು ಈಗ ಪುದೀನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೆಂಪಗೆ ಹುರ್ಕೊಂಡು ಆಮೇಲೆ ಸಿಗುವ. ಗೈಸ್ ಮನೆಯೆಲ್ಲ ಹೆಂಗೆ ಮಾಡ್ಕೊಂಡು ಕೂತಿದ್ದೀವಿ. ನಮ್ಮಮ್ಮ ಏನೋ ಈಗ ರೀಲ್ ಕಂಟೆಂಟ್ ಮಾಡ್ತಾ ಇದ್ದಾರೆ ಇಬ್ಬರು. ಸೊ ನಾನು ಈ ಕಡೆ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ, ಈ ಕಡೆ ಗ್ರೀನ್ ಚಾಪ್ಸ್ಗೆ ಇದು ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ಮಾಡುವ. ಆಗಲ್ಲ ಆಗಲ್ಲ ಹೋಗಿ ನೀನು ತೋರಿಸ್ತೀನಿ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ ಇಬ್ಬರು. ಈಗ ಫಸ್ಟ್ ಹಿಂಗೆ ಇಟ್ಬಿಡೋದು ನೋಡಿ, ಅವ್ರ ಪಡೆಗೆ ಅವ್ರು ಮಾಡಲಿ. ಈಗ ಆಮೇಲೆ ಸಿಗ್ತೀನಿ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಬಿತ್ತು ನಮ್ಮ ಕಣ್ಣು ಒಡೆಯವ ಹಂಗೆ ಹಂಗೆ ಹೋಗಿದ್ದ ಅಲ್ಲಿ ಗಂಟ. ಯವ್ವ ಯಪ್ಪ ಇವಾಗ ಚಿಕನ್ ಎಲ್ಲ ಹಾಕಿದ್ದೀನಿ. ಹೊರಗಡೆ ಗಾಳಿ ಬಿಡ್ತಾ ಇದೆ. ಈಗ ಬೇಗ ಬೇಗ ಈ ಕಡೆ ಚಿಕನ್ ಸಾಂಬಾರಿಗೆ ಉಪ್ಪು ಅರಿಶಿನ ಆಗಲೇ ಹಾಕಿ ತೊಳೆದಿದ್ದೆ, ಆಮೇಲೆ ಸ್ವಲ್ಪ ನೆನೆಸಿಟ್ಟಿದ್ದೆ. ಈಗ ಒಂಚೂರು ಹಾಕೊಳ್ಳುವ, ನೀರು ಬಿಡುತ್ತೆ. ಮುಗಿತ್ಕಣೆ, ಚೂರು ಉಪ್ಪು ಹಾಕೊಂಡು ಮೇಲೆ ಕ್ಲೋಸ್ ಮಾಡೋಣ. ಏನೇ ಈಗ ಏನು ಹಂಗಿಟ್ಟಿದ್ದೀರ ಅದು ಅವ್ರ ಪೊಸಿಷನ್ ನೋಡಿ ಗೈಸ್. ಇವಾಗ ನನಗೆ ಹೊಡೆದಾರ ಅದೇ ಅಲ್ಲಿ ಒಳ್ಳೆ ಜೋರು ಇಟ್ಬಿಟ್ಟು ಆಟ ಆಡ್ತಾ ಇದ್ದೀವಿ ಅಡುಗೆ ಮಾಡು. ಏಯ್ ಬೇ ಯಾರು ಹೊಡೆದಾರ ನೋಡ್ದೆ? ಹೊಡೆದಾಡ್ತಾರೆ ಇಬ್ರು. ಒಗ್ಗಟ್ರೆ ನಂಗೆ 40 ರೂಪಾಯಿ ಕೊಡು. ಇವಾಗ ಬೇಗ ಬೇಗ ಚಪಾತಿ ಎಲ್ಲ ರೆಡಿ ಇದೆ, ಜಸ್ಟ್ ಸಾಂಬಾರು ಮಾಡೋದಷ್ಟೇ. ಈರುಳ್ಳಿ ಸಣ್ಣ ಕಟ್ ಮಾಡು. ಅಲ್ಲ ಮಮ್ಮಿ ಎಷ್ಟು ನೀಚ ನೋಡಿ ಗೈಸ್, ಎಷ್ಟು ಹಿಂಸೆ ಕೊಡ್ತಾಳೆ, ಮಾನಸಿಕವಾಗಿ ಹಿಂಸೆ ಕೊಡ್ತಾಳೆ ನೋಡಿ. ತದ್ಲಿ ಅಂತ ನಮ್ಮ ಮನೇಲಿ ಅವಳೇ ಇರೋದು. ಈ ಚರ್ಬನ್ ಬಾಯಿಗೆ ಹಾಕ್ಬಿಡ್ತೀನಿ ಸುಡೋ ಸುಡೋ. ಆ ಮಾಡ ಬಾಯಿ ಒಬ್ರಿಗೆ ಇದೆ ಚರ್ಬಿ ಇದೆ, ಬರೀ ಚರ್ಬಿನೇ ಇರುತ್ತೆ ಒಬ್ಬೊಬ್ರಿಗೆ. ಚರ್ಬಿ ಇರೋರ್ಗ ನಾನು ಆಕ್ಟಿಂಗ್ ಮಾಡ್ತಾರೆ, ಇಬ್ರು ಓವರ್ ಆಕ್ಟಿಂಗ್ ಮಾಡ್ತಾರೆ. ಅಯ್ಯಪ್ಪ ಅದೇ ಪರ್ಕೆಲ್ ಹೊಡಿತೀನಿ ನೋಡು. ಅಲ್ಲಿ ಮಂಚಿನ ಕೆಳಗೆ ಅರಿ ಮಾಡ್ಕೊಂಡಿದ್ದೆ ನಾವು ಅಲ್ಲೇ ಕೆಳಗೆ. ಮಾತಾಡ್ಬೇಕು, ಸುಮ್ಮನೆ ನಿದ್ರೋದಲ್ಲ. ನೀನ್ ಮಾಡ್ತಾ ಇರೋದು
ಗ್ರೀನ್ ಏನದು ಯಾವ್ದು ಮಾಡ್ತಾ ಇದೆಯಾ ಗ್ರೀನು ಹೇಳೆ ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಹಸಿಮೆಣಸಿಕಾಯಿ, ಪುದೀನ ಮತ್ತೆ ಮರ್ತೋಯ್ತು ಇವಳ ಹತ್ರ ಇಲ್ಲ. ಪುದೀನ, ಟೊಮೊಟೊ, 2 ಟೊಮೊಟೊ, ಕೊತ್ತಂಬರಿ ಹಾಕಿ ಇವಾಗ ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಚಿಕನ್ ಅಲ್ಲೆಲ್ಲ ಕುಯ್ದಿಕ್ಕಿದ್ದಾಳೆ ಕ್ಲೀನ್. ಇದು ಯಾವ್ದು ಹೇಳು? ಮೂಳೆ ಇಲ್ದಿರೋದು ಪೀಸ್ ಇರ್ತಾವಲ್ಲ ಅವು. ಗೊತ್ತಾಯ್ತು. ಮೂಳೆ ಇರೋದು ಇದಕ್ಕೆ ಹಾಕಿದ್ದಾಳೆ ಸಾಂಬಾರಿಗೆ. ಈಗ ಇದು ಸಾಂಬಾರು ತೋರಿಸೋಣ. ಇಲ್ಲಿ ಸಾಂಬಾರಿಗೆ ಇನ್ನು ನೀರು ಹುಯ್ಬೇಕದು. ತುಂಬ ಇವರಿಬ್ರು, ನಾವಿಬ್ರು, ನಮ್ಮ ಅಪ್ಪ ಅಮ್ಮ ಹಾಗೆ ಎಷ್ಟು ಜನ ಆಗ್ತೀವಿ? 2, 4, 5, 6, 7 ಜನ ಇದ್ದೀವಿ. 2.5 kg ಅಷ್ಟು ಚಿಕನ್ ಇದೆ. ಇನ್ನೊಂಥರ ಸ್ಟೈಲಲ್ಲಿ ಮಾತಾಡ್ತೀಯಲ್ಲ, ಹಂಗೆ ಮಾತಾಡು. ಬನ್ನಿ ಎಲ್ಲರೂ, ಹೇಗಿದ್ದೀರಾ? ಈಗ ಬನ್ನಿ ಮಾತಾಡುವ. ಕ್ಯಾಮ್ರಾ ಎಲ್ಲಿದೆ ಮೇಡಮ್? ಅಲ್ಲಿದೆ. ಓಕೆ, ಈಗ ನಾವು ಚಿಕನ್. ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಬೇಕು. ಈಗ ಬನ್ನಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನೇನು ತೋರಿಸಿ ಗೈಸ್, ಜಸ್ಟ್ ಫಾರ್ ಫನ್. ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಹಾಕೊಂತಾ ಇದ್ದೀನಿ. ಜಸ್ಟ್ ಫಾರ್ ಫನ್ ಗೈಸ್, ಜಸ್ಟ್ ಎಂಜಾಯ್ ಮಾಡಿ. ಸ್ಪ್ರೇನೂ ಇದೆ. ಎಣ್ಣೆ ಬೀಳಲ್ಲ. ನಮ್ಮ ಅಮ್ಮಗೆ ಏನು ಗೊತ್ತಾ, ಫುಲ್ ಬಾಟ್ಲಿ ಬೀಳ್ಬೇಕು ನಮ್ಮ ಅಮ್ಮಗೆ ಎಣ್ಣೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನೋಡಿ ಎಷ್ಟು ಆಟಿಟ್ಯೂಡು. ಆ ವಿಡಿಯೋ ನೋಡ್ರಿ, ನೀನು ಸೈಕ್ ಆಗ್ತೀಯ, ಅಷ್ಟು ಚೆನ್ನಾಗಿ ಮಾಡೈತೆ ಅಷ್ಟೇ. ನಮ್ಮಮ್ಮ ಯಾವಾಗಲೂ ಇರೋದೊಂದು ಬಾಯಲ್ಲಿ ಹಾಕಾಗುತ್ತೆ. ಏನು ತಿಂತ ಇದೆಯವ? ಅದು ಶೇಂಗಾ ಅಲ್ಲ ಅಲ್ಲ, ಗೋಡಂಬಿ. ಗೋಡಂಬಿ ಎಲ್ಲಿಟ್ಟಿದ್ಯಾ? ಇಲ್ಲೆಲ್ಲ ಸಿಕ್ಕಿತ್ತು ಹಾಕಿದ್ದೆ. ನನಗೆ ಅಲ್ಲೆಲ್ಲ ನೋಡೈತೆ. ನಾನು ಎಲ್ಲ ನೋಡೋದಾಗಿತ್ತು ಕಣ್ಣಾಗ. ಅಲ್ಲಿ ಐತೆ ನೋಡಿ, ಇಲ್ಲಿದೆ ನೋಡಿ ಗೋಡಂಬಿ. 2 ಉತ್ರು 2 ಗಂಡ ಪಿಂಡಗಳು. ಹಿಂಗೆ ಹಿಂಗೆ ಕೊಟ್ಟರೆ ಹಿಂಗೆ ಹೊಡೆದು ಹಿಂಗೆಲ್ಲ ಆಡ್ತಾಳಲ್ಲ, ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಗ್ರೀನ್ ಚಾಪ್ಸ್ಗೆ. ಅಷ್ಟೇ ಸಾಕು. ಅಷ್ಟೇ ಎಲ್ಲ ಆದ್ಮೇಲೆ ತೋರಿಸ್ತೀವಿ ಗೈಸ್, ಓಕೆನಾ? ಈಗ ಇನ್ನೂ ರೆಡಿ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ನಿಮಗೆ ತೋರಿಸ್ತೀವಿ. ಲಾಸ್ಟಲ್ಲಿ ತೋರಿಸ್ತೀವಿ. ಇವಾಗ ಸಿಕ್ಕಾಪಟ್ಟೆ ಘಮ ಘಮ ಅಂತ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಗ್ರೀನ್ ಚಾಪ್ಸು. ಸಿಂಪಲಾಗೆ ಜಸ್ಟ್ 2 ಪೀಸ್ ಸೈಡ್ಗೆ ಇರಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದೆ, ಇನ್ನೊಂದು ಸಲ ಮಾಡುವ. ಆ್ಯಕ್ಚುಲಿ ಚೆನ್ನಾಗಿದೆ. ಹಂಗೆ ಇಷ್ಟು ಪಾತ್ರೆನೂ ಇದೆ. ಅಡುಗೆ ಮಾಡೋದಂದ್ರೆ ಎಷ್ಟು ಪಾತ್ರೆ ಖಾಲಿಯಾಗುತ್ತೆ. ತಿನ್ನೋಕ್ಕೆ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಗ 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 ಎಲ್ಲ ಕ್ಲೀನ್ ಮಾಡಿ ಸೆಟಪ್ ಮಾಡಿ ಸಿಗ್ತೀವಿ. ಬಾಯ್. ಈಗ ಮಾಡ್ತೀರಾ? ಕಡೂರು ತೋರಿಸ್ಲಾ? ತೋರಿಸ್ಲಾ? ಅದೊಂದು ಕಡೂರು. ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದೀವಿ. ಕಡೂರು ಹೆಂಗಾಯ್ತೀರಾ? ಕೆಂಪಿ ಎಸ್. ಇವಾಗ ಅಡುಗೆ ಎಲ್ಲ ರೆಡಿ ಇದೆ. ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ. ವೈಶು ಹಸ್ಬೆಂಡ್ಗೆ ವೇಟಿಂಗು. ಅವ್ರು ಬಂದರೆ ಊಟ ಮಾಡೋದೆ. ಹೌದು, ಇಷ್ಟೇ ಇದೆಲ್ಲ. ಎಷ್ಟು ಮಾತಾಡ್ತೀಯ? ಇಷ್ಟೇ ಇರೋದು. ಎಸ್, ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡ್ತೀವಿ. ಚಪಾತಿ. ಮಾತ್ರೆ ಪುಡಿ ಹಾಕ.
ಎಲ್ಲರಿಗೂ ಗುಡ್ ನೈಟ್. ಎಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಎಲ್ಲರೂ ಮಲಗ್ತಾ ಇದ್ದಾರೆ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಅಯ್ಯೋ ಗುಡ್ ನೈಟ್ ವೈಶಾ. ಬಾವ ನಾವು ಅಮ್ಮನ ಬಿಲ್ಡಪ್ ನೋಡವ. ಗುಡ್ ನೈಟ್, ಗುಡ್ ನೈಟ್ ಜೋ. ಬಾಯ್. ಕುಡಿ, ಫ್ರಿಜ್ ನೀರು ಕುಡಿ ನೀನು ಚೆನ್ನಾಗಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್.